ಹೊಲಸು ಆಕಾರದ ಬಳ್ಳಿ ಈ ಮನೆಗೆ ಸೊಸೆಯಾಗಿ ಬಂದು ನನ್ನ ಮನೆತನದ ಸಂಸ್ಕೃತಿಯನ್ನು ಹಾಳು ಮಾಡಿದೆಯಲ್ಲಿಯೇ ಸೂಳೆ. ನನ್ನ ಮಗನ ಮಡದಿಯಾಗಿ ಈ ಮನೆಗೆ ಸೊಸೆಯಾಗಿ ನೀನು ಬಂದು ನನ್ನ ಮನೆತನದ ಸಂಸ್ಕೃತಿಯನ್ನು ಹಾಳು ಮಾಡುವುದಲ್ಲದೆ ಶೀಲವತಿಯ ಸೆರಗು ಹೊತ್ತು ಈ ಮನೆಗೆ ನೀನು ಬಂದರು ಶೀಲವಂತರ ಸಂಸಾರದಲ್ಲಿ ಸೂಳೆಗೆ ಸಿಂಹಾಸನ ಇರಿಸಿದಂತಾಯಿತು. ಮಂತ್ರ ಹೇಳುವ ಮಠದಲ್ಲಿ ಗಿಳಿ ಒಂದು ವಾಸವಾಯಿತೆಂದು ತಿಳಿದಿದ್ದೆ. ಆದರೆ ನೀನು ಹಸಿ ಮಾಂಸ ತಿನ್ನುವ ರಣ ಹೊತ್ತು ಅಂತ ಇವತ್ತು ಗೊತ್ತಾಯಿತು. ಮೀನಾಕ್ಷಿ, ನನ್ನ ಮಗನ ಮಡದಿಯಾಗಿ ಈ ಮನೆಗೆ ನೀನು ಸೊಸೆಯಾಗಿ ಬರುವುದಕ್ಕಿಂತ ತಿಪ್ಪಿಯಲ್ಲಿ ಬಿದ್ದಿರುವ ಕಸವಾಗಿ ಹುಟ್ಟಿದರೆ ಇನ್ನೊಬ್ಬರಿಗೆ ಉಪಯೋಗವಾದರೂ ಆಗುತ್ತಿದ್ದಿ. ಈ ಮನೆಗೆ ಸೊಸೆಯಾಗಿ ಬಂದು ನನ್ನ ಮನೆತನದ ಸಂಸ್ಕೃತಿಯನ್ನೇ ಹಾಳು ಮಾಡಿದೆಯಲ್ಲೇ ಚಾಡಾಲಿ. ಗಂಡನನ್ನು ಬಿಟ್ಟು ಮಿಂಡನೊಂದಿಗೆ ಸರಸ ಮಾಡುವ ರಂಡ್ಯಾಗಲು ಗಂಡಾಂತರ ಏನಿತ್ತು? ಮಾವ, ಅದನ್ನೆಲ್ಲ ನಿಮ್ಮ ಮಗನಿಗೆ ತಿಳಿಯಬೇಕಾಗಿತ್ತು. ಏನಂದೆ ನೀನು? ಮಾಡಿಕೊಂಡ ಹೆಂಡತಿಯನ್ನು ಪದ್ಧತಿಯಲ್ಲಿ ಇಟ್ಟುಕೊಳ್ಳರಾದ ನಮ್ಮ ಮನೆಯಿಂದ ನಾಯಿ ಇರುವಾಗ ಆ ನಾಯಿಯನ್ನು ಗೂಟಕ್ಕೆ ಕಟ್ಟಿದರೆ ಅದಕ್ಕೆ ಹಸಿವಾಗಿದೆಯೋ ಬಿಟ್ಟಿದೆಯೋ ಎಂದು ಒಂದು ಸ್ವಲ್ಪ ವಿಚಾರಿಸುವುದು ಬೇಡವಾ? ಅದಕ್ಕೆ ಕಟ್ಟಿದ ನಾಯಿಯನ್ನು ಗೂಟವನ್ನು ಹರಿದುಕೊಂಡು ಒಟ್ಟಿಗೆ ತರಲಿಲ್ಲ, ಒಟ್ಟಿಗೆ ಹಿಟ್ಟು ಹಾಕಲಿಲ್ಲ ಅಂದು ಆ ನಾಯಿ ಹರಿದುಕೊಂಡು ಬೇರೆ ಕಡೆ ಹೋಗಿ ಹೇಸಿಗೆ ತಿನ್ನದೆ ಬಿಡುವುದಿಲ್ಲ ಅಂದಾಗ ನೀವು ನನಗೆ ಬುದ್ಧಿಯನ್ನು ಹೇಳ್ತಾ ಇದ್ದೀರ. ಇದು ನಿನ್ನ ಮಗ ಮಾಡಿಕೊಂಡ ಹೆಂಡತಿಯನ್ನು ಸುಖವಾಗಿಡಬೇಕೆನ್ನೋದು ಅರ್ಥವಾಗಿರ್ಲಿವೆ ನನ್ನ ಮನದ ಹಂತವನ್ನು. ಮೀನಾಕ್ಷಿ, ಮಾಡಿಕೊಂಡ ಗಂಡನೆಂದರೆ ಮಾಡಿಟ್ಟುಕೊಂಡ ಗಂಡ ಹೆಂಡತಿಯ ಹಂಬಲ ಅರಿತುಕೊಳ್ಳಿದ್ದರೆ ತಿಳಿಸಿ ತಿದ್ದಬೇಕಾಗಿತ್ತು. ಆ ಹಕ್ಕು ನಿನಗುಂಟು, ಅದು ಹೆಣ್ಣಿನ ಧರ್ಮ. ಅದನ್ನು ಬಿಟ್ಟು ಕಸ ತಿನ್ನುವ ಖರ್ಚೆಯಾಗಬಾರದು. ಮನೆ ಅಂಗಳದಲ್ಲಿ ಮಾವಿನ ಮರ, ಮನೆ ಗಂಡನೆಂದರೆ ಮನೆ ಅಂಗಳದಲ್ಲಿ ಬೆಳೆಸಿದ ಮಾವಿನ ಮರವಿದ್ದಂತೆ. ಹೊಟ್ಟೆ ಎಸಿದಾಗ ಯಾವಾಗ ಬೇಕಾದರೂ ಎತ್ತಿಕೊಂಡು ತಿರಬಹುದು. ಅದನ್ನು ಬಿಟ್ಟು ಹೊಟ್ಟೆ ಎಸಿದ ಮಾತ್ರಕ್ಕೆ ಕಸ ತಿನ್ನುವ ಕತ್ತೆಯಾಗಬಾರದು. ಹೊಟ್ಟೆ ಪಾಡಿಗಾಗಿ ಕದ್ದು ಹಾಗರ್ತನ ಮಾಡುವ ಹೆಣ್ಣು ಹೊಟ್ಟೆ ಪಾಡಿಗಾಗಿ ಮಾಡುವ ಸೂಳೆತನ ಸೂಳೆಗಿಂತಲೂ ಕೀಳು. ಮಾವ, ಮನ ಬಂದಂತೆ ಮಾತನಾಡಬೇಡ ನೀವು. ಆದ್ರೆ ಈ ನನ್ನ ಮಾನಸಿಕ ವೇದನೆ ನಿಮಗೇನಿಗೆ ತಿಳಿಯಬೇಕು ಅಂತ ಹಾಗೆ ನಿನ್ನ ಮಗ ಮಾಡಿದ ಬುದ್ಧಿಗೆ ನಾನು ಬೇರೆ ಕಡೆ ಜಾರಬೇಕಾಗಿದೆ ಅಂದಾಗ ನೋಡಿ, ಇದೊಂದು ಸಲ ತಪ್ಪಾಗಿದೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ತಿಳಿದುಕೊಂಡು ಈ ತಪ್ಪನ್ನು ನಿಮ್ಮ ಹೊಟ್ಟೆಯಲ್ಲಿ ಹಾಕಿಕೊಂಡು ನನ್ನ ಕ್ಷಮೆ ಮಾಡಿ. ನನ್ನ ಹೊಟ್ಟೆಯಿಂದ ಹುಟ್ಟಿದ ಮಗಳು ಈ ರೀತಿ ಏನಾದರೂ ತಪ್ಪು ಮಾಡಿದ್ರೆ ಕತ್ತು ಹಿಚಿಗೆ ರಕ್ತ ಹೀರುತ್ತಿದ್ದೆ, ಎಲ್ಲ ನರಿ ನಾಯಿಗಳೇ ಹಂಚಿ ಬಿಡ್ತಿದ್ದೆ. ಆದ್ರೆ ನೀನು ಇನ್ನೊಬ್ಬರ ಮನೆಯಲ್ಲಿ ಹುಟ್ಟಿ ಈ ಮನೆಗೆ ಸೊಸೆಯಾಗಿ ಬಂದಿರು. ನಿನ್ನನ್ನು ಕತ್ತು ಹಿಡಿದು ಹೊರದಬ್ಬಬೇಕಾಗಿತ್ತು. ಆದರೆ ನಿನ್ನ ಹೆತ್ತವರ ಕರಳು ಕತ್ತರಿಸಿದಂತಾಗುತ್ತದೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನೋಡುವ ಮೀನಾಕ್ಷಿ, ಕೆಡುವ ಈ ನಿನ್ನ ಮನಸ್ಸಿಗೆ ಕಡಿವಾಣ ಹಾಕಿ ನೀನೊಂದು ಹೆಣ್ಣಾಗಿ ಬಾಳಿದರೆ ಮುಂದೆ ನಿನ್ನ ಜೀವನದಲ್ಲಿ ಒಂದು ದಾರಿಗೊಂದು ದೀಪವಾಗಬಹುದು. ಅದನ್ನು ಬಿಟ್ಟು ಇದೇ ಮನಸ್ಸು ನೀನು ಮುಂದುವರಿಸಿದ್ದೇ ಆದರೆ ನಿನ್ನ ಬಾಳಿನಲ್ಲಿ ಕತ್ತಲು ಕಟ್ಟಿಟ್ಟ ಬುಟ್ಟಿ ತಿಳ್ಕೋ. ಮಾವ, ಇಂಥ ತಪ್ಪನ್ನು ನಾನು ಎಂದಿಗೂ ಮಾಡಲಾರೆಂದ. ಮಾವ ನೋಡಿ, ನಾ ಮಾಡಿರುವ ತಪ್ಪನ್ನು ಮರೆಸಿ ನಾನು ಮಾಡಿರುವ ಅಪರಾಧವನ್ನು ನೀವು ಉಡಿಯಲ್ಲಿ ಹಾಕಿಕೊಂಡು ದಯವಿಟ್ಟು ನನ್ನ ಕ್ಷಮೆ ಮಾಡಿ ಮಾವ. ಹೇಳು, ಇದು ಕೊನೆಯದಾಗಬೇಕು. ಇನ್ನೊಂದು ಸಲ ನನ್ನ ಕಣ್ಣಿಗೆ ಬಿದ್ದರೆ ಯಾರಿಗೆ ಗೊತ್ತಾಗಂತೆ ನೀನು ವಿಷ ಹಾಕಿ ಕೊಂದು ಬಿಡ್ತೀನಿ. ಹೊರಟು ಹೋಗು ಇಲ್ಲಿಂದ. ಯಾರು ನೀನು? ನೀನೊಬ್ಬ ಮಾನವಿಕೆಯ ಮನುಷ್ಯ ಅಂತ ತಿಳಿದಿದ್ದೆ. ಆದ್ರೆ ಕಟ್ಟಿದ ಮನೆ ಮುರುಕ ಅಂತ ಇವತ್ತು ಗೊತ್ತಾಯ್ತು. ನನ್ನ ಮಗ ನಿನಗೇನಾಗಬೇಕು? ಸ್ನೇಹಿತನ ಸತಿ ಅತ್ತಿಗೆ ಸಮಾನ. ಅಂದ್ರೆ ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ.
ಎತ್ತ ತಾಯಿಯ ಭೋಗವನ್ನೇ ಮುನ್ನಲು ಮುಂದಾದ ನೀನೊಬ್ಬ ತಾಯಿಗಂಡ. ಏನ್ ಮಾತನಾಡುತ್ತಿದ್ದೀರ ನೀವು? ಇದರಲ್ಲಿ ತಪ್ಪು ನನ್ನದೆನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದೀರ. ಒಂದು ಸುಂದರವಾದ ಹೆಣ್ಣು ಕಾಮದಾಟಕ್ಕೆ ಕರೆದರೆ ಎಂತ ಗಂಡಸು ಹಿಂಜರಿಯಲ. ತಪ್ಪು ಮಾಡುವ ಮನಸ್ಸು ಇರದಿದ್ದರೂ ಕಾಲು ಜಾರಿ ಬೀಳುವುದು ಕಾಮುಕರ ಕೆಟ್ಟ ಗುಣ. ಅಂದಾಗ ಇದರಲ್ಲಿ ತಪ್ಪು ನನ್ನದ? ಆಡಿ ಮಿಸ್ಟರ್ ಶಿವಣ್ಣನವರೇ, ಬಾಗಿಲು ಇಲ್ಲದ ಮನೆಗಳಿಗೆ ನಾಯಿಗಳು ನುಗ್ಗುವುದು ಸ್ವಾಭಾವಿಕ. ಬೇಲಿ ಇಲ್ಲದ ಹೊಲಗಳಿಗೆ ದನಗಳು ನುಗ್ಗುವುದು ಸ್ವಾಭಾವಿಕ. ಮನೆಯಲ್ಲಿ ಬೈಲಿಗಿಟ್ಟ ಬೆಣ್ಣೆಯನ್ನು ಬೆಕ್ಕು ಕತ್ತು ತಿನ್ನುವುದು ಸ್ವಾಭಾವಿಕ. ಇದರಲ್ಲಿ ತಪ್ಪು ನನ್ನದ? ತಪ್ಪು ತಿದ್ದಿಕೊಳ್ಳಬೇಕಾದವರು ನೀವು. ನೋಡು ಮಹೇಂದ್ರ, ನಿಜವಾದ ಮಾತನ್ನೇ ಮಾತಾಡಿದಿ, ಒಪ್ಪಿಕೊಳ್ಳುತ್ತೀನಿ ನನ್ನ ಮಾತನ್ನು. ಆದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೊಡ್ತೀಯ ಉತ್ತರ? ಏನ್ ಹೇಳ? ನೋಡು ಮಹೇಂದ್ರ, ಮಾಡಿಕೊಂಡ ಹೆಂಡತಿಯೂ ಒಂದು ಹೆಣ್ಣು, ಹೆತ್ತ ತಾಯಿಯೂ ಒಂದು ಹೆಣ್ಣು, ಒಡ ಹುಟ್ಟಿದ ಅಕ್ಕ ತಂಗಿಯರೂ ಒಂದು ಹೆಣ್ಣು, ಸಮಾಜದಲ್ಲಿ ತಿರುಗುವ ಅಕ್ಕ ತಂಗಿಯರು ಒಂದು ಹೆಣ್ಣು. ಈ ಎಲ್ಲ ಹತ್ತಿರ ಒಂದೇ ಸುಖಕ್ಕೆ ಸಿಗುತ್ತದೆ ಅಂತ ಹೆತ್ತ ತಾಯಿಯ ಜೊತೆಗೆ ಮಲಗಲು ಮುಂದಾಗುವಿಯಾ? ಮಾತನಾಡು ಮಹೇಂದ್ರ, ಏಕೆ ಮೌನವಾದಿ? ಮಹೇಂದ್ರ, ಗಂಡಿಗೊಂದು ಹೆಣ್ಣು ಬೇಕೆಂದು ಹೆಂಡತಿ ಎಂಬ ಹೆಣ್ಣನ್ನು ಸೃಷ್ಟಿಸಿದಾನೆಯಾ ಭಗವಂತ. ಅದನ್ನು ಬಿಟ್ಟು ಪರಸ್ತ್ರೀಯರೊಂದಿಗೆ ಸರಸವಾಡಿದರೆ ಒಡ ಹುಟ್ಟಿದ ಅಕ್ಕ ತಂಗಿಯರ ಜೊತೆಗೆ ಸರಸ ಮಾಡಿದಂತೆ. ಇದನ್ನು ಮೊದಲು ನೀನು ತಿಳಿದುಕೊಳ್ಳಬೇಕು ಮಹೇಂದ್ರ. ಹೊಟ್ಟೆ ಹಸಿದಿದೆ ಎಂದ್ರು ಉಪವಾಸವಿದ್ದು ಮರ್ಯಾದೆ ಉಳಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಮತ್ತೊಬ್ಬರ ಮನೆ ಹೊಕ್ಕು ಅವರು ತಿಂದು ಬಿಟ್ಟ ಎಂಜಲ ಅನ್ನ ತಿನ್ನುವ ಎಂಜಲದ ನಾಯಿ ಆಗಬಾರದು. ನಿಮ್ಮಂತವರು ಮಾನವರಾಗಿ ಹುಟ್ಟುವುದಕ್ಕಿಂತ ಪಶುವಾಗಿ ಹುಟ್ಟುವುದು ಎಷ್ಟೋ ಲೇಸು. ನೋಡು ಮಹೇಂದ್ರ, ಮಾತನಾಡು, ಯಾಕೆ ಸುಮ್ಮನಾದಿ? ತಪ್ಪು ಮಾಡಿದ ಆತ್ಮಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು? ನೋಡು ಮಹೇಂದ್ರ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇದೇ ನೀನು ನನ್ನ ಮನೆಗೆ ಬಂದದ್ದು ಕೊನೆಯದಾಗಬೇಕು. ಇನ್ನೊಂದು ಸಲ ನೀನು ಈ ಮನೆಗೆ ಬಂದದ್ದೇ ಆದರೆ ನಿನ್ನ ಮೈ ಚರ್ಮ ಸುಲಿದು ನನ್ನ ಚಪ್ಪಲಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಹೊರಟು ಹೋಗು ಇಲ್ಲಿಂದ, ಹೊರಟು ಹೋಗು. ಮೀನಾಕ್ಷಿ, ಮೀನಾಕ್ಷಿ, ಪೀಡಾ ತರಿಗೆಂದು ತಿಳಿದು ತಲೆ ಮೇಲೆ ನೀರು ಹಾಕಿಕೊಂಡು ದೇವರ ಗುಡಿಗೆ ಹೋಗಿ ಬಾರಮ್ಮ. ಆಯ್ತು ಮಾಮಾಜಿ. ಮೀನಾಕ್ಷಿ, ಹೊರಟು ಹೋದನ? ಈಗ ತಾನೇ ಹೊರಟು ಹೋದ್ರು. ಛೇ, ಆಸ್ಪತ್ರೆಯಿಂದ ಬೇಗ ಬರೋದು ಆಗ್ಲಿಲ್ಲ. ತುಂಬಾ ಪೇಷಂಟ್ ನೋಡಿ ನೋಡಿ ಸಾಕಾಗ್ತಾ ಇದೆ ನನಗೆ. ಅಶೋಕ, ಯಾಕಪ್ಪಾಜಿ? ನಾಳೆಯಿಂದ ನೀನು ಓವರ್ ಟೈಮ್ ಡ್ಯೂಟಿ ಮಾಡುವುದು ನಮಗೆ ಅವಶ್ಯಕತೆ ಇಲ್ಲ. ಸಾಯಂಕಾಲ ಬೇಗನೆ ಮನೆ ಕಡೆ ಬಂದುಬಿಡು. ಯಾಕಪ್ಪಾಜಿ? ಯಾವತ್ತು ಈ ರೀತಿ ಹೇಳಿದವರು ಇವತ್ತು ಈ ರೀತಿ ಹೇಳ್ತಾ ಇದ್ದೀರಿ? ಯಾಕೆ? ನೋಡು ಅಶೋಕ, ನಾವೊಂದ್ಸಲ ಮನೆಯಲ್ಲಿ ಇರ್ತೀವಿ, ಇರೋದಿಲ್ಲ. ಮೀನಾಕ್ಷಿ ಒಬ್ಬಳೇ ಈ ಮನೆಯಲ್ಲಿ ಇರ್ತಾಳೆ. ಊರಲ್ಲಿ ಹುಚ್ಚು ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಹುಚ್ಚು ನಾಯಿ ಬಂದು ಅವಳಿಗೆ ಕಚ್ಚಿದ್ರೆ ಮುಂದೆ ಅವಳು ಹುಚ್ಚಳಾಗುವಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದರಲ್ಲಿ ವಿಚಾರ ಮಾಡುವುದು ನಿನಗೆ ಬಿಟ್ಟುಕೊಟ್ಟದ್ದು. ಮೀನಾಕ್ಷಿ, ಅಪ್ಪ ಯಾಕೆ ಇವತ್ತು ಈ ರೀತಿ ಮಾತನಾಡ್ತಾ ಇದ್ದಾರೆ? ಅವರಿಗೆ ವಯಸ್ಸು ಆಗ್ತಾ ಇದೆಯಲ್ಲ, ಬರ್ತಾ ಬರ್ತಾ ಹುಚ್ಚಿಡ್ತಿದೆ ನಿಮ್ಮಪ್ಪನಿಗೆ. ಮುಗ್ಧನಂತೆ ಅಂದ ಹಾಗೆ ಚಾಂಡಲಾಗಿ ನಿದ್ದಾನೆ ನಿಮ್ಮಪ್ಪ. ಅಂದ್ರೆ ನೀನು ಹೇಳುವ ಮಾತು
ಹ್ಮ್ ಇದನ್ನೆಲ್ಲವೂ ನಾವು ಸಾವಕಾಶ ಮಾಡಿ ಹೇಳಬೇಕಾ? ಎಲ್ಲಾದರೂ ಮನೆಯಲ್ಲಿ ಮಾವ ಇದ್ದಾರೆ, ಅಂದ ಹಾಗೆ ಅತ್ತೆ ಇದ್ದಾರೆ, ನಾವು ಎಲ್ಲಾದರೂ ವಾಕಿಂಗ್ ಹೋಗೋಣ. ಎಲ್ಲ ವಿಷಯವನ್ನು ನೇರವಾಗಿ ನಾನು ಹೇಳ್ತೀನಿ. ಹೋಗ್ಲಿ, ನೀವು ಆಫೀಸ್ನಿಂದ ಬಂದಿದ್ದೀರಾ, ಊಟ ಮಾಡುವಂತೆ ಬನ್ನಿ. ಯಾಕೋ ಹಸುವಿಲ್ಲ ಬಿಡ. ಯಾಕ್ರಿ, ನಿಮ್ಮ ಹೆಂಡತಿ ಮೇಲೆ ತುಂಬಾ ಕೋಪ? ಇಲ್ಲ ಚಿನ್ನ, ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಎಲ್ಲಿಗೆ ಹೋಗ್ಲಿ? ಮತ್ತೆ ನಿಮ್ಮ ಹೆಂಡತಿಯ ಬಗ್ಗೆ ಯಾರ ಬಗ್ಗೆ ಮಾತನಾಡಿದ್ರು ನೀವು ತಲೆ ಕೆಡಿಸ್ಕೊಳ್ಳಬಾರದು. ಅದು ನನಗೆ ನಿಮ್ಮ ಚಿಂತೆ ಆಗಿರುವಾಗ ಮತ್ತೇಗೆ ನೀವು ಚಿಂತೆ ಮಾಡಬೇಕು? ಬನ್ನಿ, ಊಟ ಮಾಡುವಂತೆ. ಹೌದು ಚಿನ್ನ, ನನ್ನ ಸಲುವಾಗಿ ಚಿಂತೆ ಮಾಡಿ ಮಾಡಿ ಯಾವುದಕ್ಕೆ ಸರಿಯಾಗಿದೆ ಯಾರು ನೋಡು. ಹೌದ್ರಿ, ನಿಮ್ಮ ಸಲುವಾಗಿ ನಾನು ಚಿಂತೆ ಮಾಡಲೇಬೇಕಲ್ವಾ? ಹೆಂಡತಿ ಆದವಳು ನನ್ನ ಧರ್ಮ. ಬನ್ರಿ, ಊಟ ಮಾಡೋಣ. ಬೇಡ, ಯಾಕೋ ಅಪ್ಪ ಈಗ ಮಾತಾಡ್ತಲ್ಲ ಅಂತ ಕೋಪ. ಓಹೋ, ಅಂದ್ರೆ ನಿಮಗೆ ಊಟ ಬೇಡ ಅಂದ್ರೆ ನಿಮ್ಮ ಹೆಂಡತಿನೂ ಬೇಡವಾ? ಇಲ್ಲ ಚಿನ್ನ, ನೀನ್ ಬೇಕು. ನೀನಿರೋದೇ ನನ್ನ ಬಾಳಿಲ್ಲ ಚಿನ್ನ. ಹೌದಾ? ನೀವಿರದಿದ್ದರೆ ಒಂದು ಕ್ಷಣ ಏನಾದ್ರೂ ಕಳೆದುಕೊಳ್ಳುತ್ತೇನೆ, ಆದ್ರೆ ನಿಮ್ಮನ್ನ ಬಿಟ್ರೆ ಒಂದು ಕ್ಷಣ ಬದುಕುವುದಿಲ್ಲ ನಾನು. ಹೌದು ಸಲ, ನಿಜವಾಗಿಯೂ ನೀನು ನನ್ನ ಹೆಂಡತಿ ಆದದ್ದು 3 ಜನ್ಮದ ಪುಣ್ಯವೇ ಸರಿ. ಆಯ್ತು, ಮತ್ತೇಕೆ ಹತ್ರ ಬನ್ನಿ ನನ್ನ ರಾಜ. ಪ್ರೀತಿಗೆ ಮಾತುಗಳು ಏತಕ್ಕೆ, ಮಾತುಗಳು ಏತಕ್ಕೆ, ಜೀವನ ಬಾರೆ ಜೀವನ ಇದೇ ಸಮಯದಲ್ಲಿ ನಾವಿಬ್ಬರು ವಾಕಿಂಗ್ ಹೋಗಿ ಬರೋಣ. ಆದರೆ ನಿಮ್ಮ ಮನೆ ವಿಷಯ ಮತ್ತೆ ಇಲ್ಲಿ ನಡೆಯುತ್ತಿರುವ ಮನೆ ವಿಷಯವನ್ನು ವಿವರವಾಗಿ ಹೇಳ್ತೇನೆ.
ಿ